ತುಂಬ ಹಸಿವಾಗ್ತಿದೆ, ಟೈಮ್ ಬೇರೆ ಆಯ್ತಲ್ಲ, ಏನಾದ್ರು ಊಟ ಮಾಡಿ ಹೋಗುವ. ಇಲ್ಲಿ ಹೋಗುವ, ಇಲ್ಲಿದ್ದು ಫುಡ್ ಒಳ್ಳೇದು. ಹೌದಾ? ಸರಿ ಆಯ್ತು. ನಮಸ್ಕಾರ ಸರ್, ಹೇಗಿದ್ದೀರಾ? ನೀವು ಅಪರೂಪದಲ್ಲಿ ಬಂದಿದ್ದೀರಿ. ನೀವು ಎಲ್ಲಿ? ಅದೇ ನಾನು ಮೊನ್ನೆ ಬಂದೆ, ಮತ್ತೆ ಅದಕ್ಕೆ ಇವತ್ತು ಒಮ್ಮೆ ವಿಸಿಟ್ ಆಗಿ ಹೋಗುವ ಅಂತ ಬಂದೆ ಫ್ರೆಂಡ್ ಒಟ್ಟಿಗೆ. ಮತ್ತೆ ಈಗ ತುಂಬಾ ಸ್ವಲ್ಪ ಹಸಿವಾಗ್ತಾ ಉಂಟು ಸರ್, ಈಗ ಮೇಲೆ ಹೋಗ್ತೇವೆ. ಇವತ್ತೇನು ಸ್ಪೆಷಲ್ ಇದೆಯಾ? ನಮ್ದು ಯಾವಾಗಲೂ ಬಿರಿಯಾನಿ. ಬಿರಿಯಾನಿ ಅಲ್ಲ ಊಟ. ಓಕೆ, ನಾವೀಗ ಹೋಗಿ ಬಿರಿಯಾನಿ ತೆಗೊಳ್ತೇವೆ. ಅಣ್ಣ ಒಂದು ನಿಮಿಷ, ತುಂಬಾ ಹಸಿವಾಗ್ತಾ ಉಂಟು. 2 ಚಿಕನ್ ಬಿರಿಯಾನಿ. ಪ್ರಾತು ಏನು ಗೊತ್ತಾ, ಆ ಸರ್ ನೋಡುವಾಗ ನಂಗೆ ತುಂಬ ಬೇಜಾರಾಯ್ತಾ. ಹೌದು, ನನಗೂ ಏನಾದರೂ ಒಂದು ಹೆಲ್ಪ್ ಮಾಡಬೇಕು ಅವ್ರಿಗೆ. ಒಂದು ವೆಬ್ಸೈಟ್ ಮಾಡುವ. ಹಾಂ ಸರಿ. ಮತ್ತೆ ಅವ್ರು ಪೆನ್ ಮತ್ತೆ ಪೇಪರ್ ಯೂಸ್ ಮಾಡ್ತಿದ್ರಲ್ಲ, ಕ್ಯಾಲ್ಕುಲೇಟ್ ಮಾಡಿ ನಾವು ಒಂದು ಬಿಲ್ಲಿಂಗ್ ಸಾಫ್ಟ್ವೇರ್ ಮಾಡಿದ್ರೆ ಹೇಗೆ? ಕರೆಕ್ಟ್, ಪರ್ಫೆಕ್ಟ್, ಮಾಡುವ. ಹಾಂ ಸರಿ. ಸೊ ಗೈಸ್, ಈಗ ಪೃಥ್ವಿ ವೆಬ್ಸೈಟ್ ಬಿಲ್ಡ್ ಮಾಡಲಿಕ್ಕೆ ರೆಡಿ ಆಗ್ತಿದ್ದಾಳೆ. ಅವಳಿಗೆ ಆಲ್ ದ ಬೆಸ್ಟ್ ಹೇಳುವ. ಆಲ್ ದ ಬೆಸ್ಟ್ ಪೃಥ್ವಿ. ಥ್ಯಾಂಕ್ ಯು. ನಾವು ಡಿಸ್ಕಸ್ ಮಾಡಿದಾಗೆ ರೆಸ್ಟೋರೆಂಟ್ ಅವರಿಗೆ ಈಗೊಂದು ಲ್ಯಾಂಡಿಂಗ್ ಪೇಜ್ ಹಾಗೆ ಒಂದು ಬಿಲ್ಲಿಂಗ್ ಸಾಫ್ಟ್ವೇರನ್ನು ಬಿಲ್ಡ್ ಮಾಡೋಣ. ನಾವಿಲ್ಲಿ ಕಟ್ಸರ್ AI ಅನ್ನೋದನ್ನು ಯೂಸ್ ಮಾಡ್ತಿದ್ದೇವೆ. ಇದು ಸೇಮ್ ಟು ಸೇಮ್ VS ಕೋಡ್ ಹಾಗೆ, ಬಟ್ ಅದಕ್ಕಿಂತ ಸ್ವಲ್ಪ ಅಡ್ವಾನ್ಸ್ಡ್ ಇದೆ. ಇದನ್ನು ನೀವು ಅಂದರೆ ನಿಮ್ಗೆ ಈಗ ಫಸ್ಟ್ ಟೈಮ್ ನೋಡೋದಂತಿದ್ರೆ ಡೌನ್ಲೋಡ್ ಫಾರ್ ವಿಂಡೋಸಿಗೆ ಹೋಗಿ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ನನ್ನ ಲ್ಯಾಪ್ಟಾಪಲ್ಲಿ ಆಲ್ರೆಡಿ ಕಟ್ಸರ್ AI ಇನ್ಸ್ಟಾಲ್ ಆಗಿದೆ, ನಾನು ಅದನ್ನೇ ಓಪನ್ ಮಾಡ್ತೇನೆ. ಓಕೆ, ಈಗೊಂದು ಓಪನ್ ಪ್ರಾಜೆಕ್ಟ್ ಅಂತ ಕೊಟ್ಟು ಈಗ ಇಲ್ಲೊಂದು ನ್ಯೂ ಫೋಲ್ಡರನ್ನು ಕ್ರಿಯೇಟ್ ಮಾಡುವ. ರೆಸ್ಟೋರೆಂಟ್ ವೆಬ್ಸೈಟ್ ಅಂತಿರಲಿ. ಓಕೆ, ಇದನ್ನು ಸೆಲೆಕ್ಟ್ ಮಾಡುವ. ಓಕೆ, ಹೀಗೆ ಬರ್ತದೆ. ನಾವೀಗ ಪ್ಲ್ಯಾನ್ ಮಾಡಿದ್ದೆ ನಾವೀಗ ವೆಬ್ ಪೇಜ್ ಬಿಲ್ಡ್ ಮಾಡುವಂತಲ್ಲ. ಸೊ ಒಂದು ಪ್ರಾಂಪ್ಟ್, ಇದರಲ್ಲಿ ಬಿಲ್ಡ್ ಅ ರೆಸ್ಪಾನ್ಸಿವ್ ರೆಸ್ಟೋರೆಂಟ್ ವೆಬ್ಸೈಟ್ ಫಾರ್ ಜಯ ಭಾರತ್ ಬಿಗ್ ಬಿ ವೆಜ್ ಆ್ಯಂಡ್ ನಾನ್ ವೆಜ್ ರೆಸ್ಟೋರೆಂಟ್. ಅವರ ಡೀಟೇಲ್ಸ್ ಎಲ್ಲ ಉಂಟು. ನಾವಿಲ್ಲಿ Next.js ಅನ್ನೋದನ್ನು ಯೂಸ್ ಮಾಡ್ತಿದ್ದೇವೆ, ಜಾವಾ ಸ್ಕ್ರಿಪ್ಟಲ್ಲಿ. ಮತ್ತು ಟೇಲ್ವಿಂಡ್ CSS ಮತ್ತು ಫಾರ್ಮಲ್ ಮೋಷನ್ ಅಂತ, ಅದು ನಿಮ್ಮ ಒಂಥರ CSS ಸ್ಟೈಲಿಂಗ್ ಅದೆಲ್ಲ ಚೆಂದ ಕಾಣಲಿಕ್ಕೆ ಫಾರ್ಮಲ್ ಮೋಷನ್ ಅಂತ ಯೂಸ್ ಮಾಡ್ತಿದ್ದೇವೆ. ಮತ್ತು ಇಲ್ಲಿ ಇನ್ಕ್ಲೂಡ್ ಆ ಸ್ಟಿಕ್ಕಿ ನ್ಯಾಬರ್ ವಿತ್ ಮೊಬೈಲ್ ಮೆನು, ಯಾಕಂದರೆ ಮೊಬೈಲ್ ರೆಸ್ಪಾನ್ಸಿವ್ ನಮಗೀಗ ಮೇನ್ ಇರೋದು. ಸೊ ಅದಕ್ಕೆ ಇಲ್ಲಿ ನಿಮಗೆ ಪ್ರೀಲೋಡ್ ಮೆನು ಡೇಟಾ ವಿತ್ ಕ್ಯಾಟಗರೀಸ್, ಇದೆಲ್ಲ ಬಿರಿಯಾನಿ ಮೀಲ್ ಅದೆಲ್ಲ. ಮತ್ತು ವೇರ್ ಈಚ್ ಐಟಮ್ ಹ್ಯಾಸ್ ನೇಮ್ ಇರಬೇಕು, ಪ್ರೈಸ್, ಡಿಸ್ಕ್ರಿಪ್ಷನ್, ಇಮೇಜ್, URL ಆ್ಯಂಡ್ ಟೈಪ್ ಅದೆಲ್ಲ ಬೇಕು. ಸೊ ನಾವು Next.jsಲ್ಲಿ ಯಾಕೆ ಬಿಲ್ಡ್ ಮಾಡ್ತಿದ್ದೇವೆ ಅಂತ ಹೇಳಿದರೆ, ಈಗ ಅವ್ರು ಗೂಗಲಲ್ಲಿ ಸರ್ಚ್ ಮಾಡಿದರೆ ಅವ್ರದ್ದು ಫಸ್ಟ್ ಬರಬೇಕಲ್ವ ಈಗ ವೆಬ್ಸೈಟ್ ಅಂತ. ಸೊ SEO ಆಪ್ಟಿಮೈಸೇಷನ್ ಒಳ್ಳೆ ಇರ್ತದೆ, ಇಮೇಜ್ ಆಪ್ಟಿಮೈಸೇಷನ್ SEOಗೆಲ್ಲ Next.js ಸ್ವಲ್ಪ ಯೂಸ್ ಆಗ್ತದೆ. ಅದಕ್ಕೋಸ್ಕರ ರಿಯಾಕ್ಟ್ಗೆ ಕಂಪೇರ್ ಮಾಡಿದ್ರೆ Next.js ಸ್ವಲ್ಪ ಬೆಟರ್. ಆ್ಯಂಡ್ ಇನ್ಶೂರ್ ಪ್ರೊಡಕ್ಷನ್ ರೆಡಿ ಬಿಲ್ಡ್ ಫಾರ್ ನೆಟ್ಲಿಫೈ. ಈಗ ನಾವು ಫಸ್ಟ್ ಇದಕ್ಕೆ ಪ್ಲ್ಯಾನ್ ಮಾಡ್ತಿದ್ದೇವೆ. ಇಲ್ಲಿ ಇಷ್ಟು ಆಪ್ಷನ್ಸ್ ಇದೆ ನೋಡಿ ಕರ್ಸರಲ್ಲಿ, ಏಜೆಂಟ್, ಪ್ಲ್ಯಾನ್, ಡಿಬಗ್ ಮತ್ತು ಆಸ್ಕ್. ನಾವೀಗ ಪ್ಲ್ಯಾನ್ ಮಾಡ್ತಿದ್ದೇವಲ್ಲ, ಇದು ನಾವು ಜಸ್ಟ್ ಪ್ರಾಂಪ್ಟ್ ಕೊಟ್ಟದ್ದು. ಸೊ ಪ್ಲ್ಯಾನ್ ಅಂತ ಸೆಲೆಕ್ಟ್ ಮಾಡೋದು, ಎಂಟರ್. ಇಲ್ಲಿ ನಿಮಗೆ ಪ್ಲ್ಯಾನ್ ಆಗ್ತಾ ಉಂಟು. ಇಟ್ ಟೇಕ್ಸ್ ಟೈಮ್ ನೋಡಿ. ಎಕ್ಸ್ಪ್ಲೋರಿಂಗ್ ದ ವರ್ಕ್ ಸ್ಪೇಸ್ ಇದೆ, ಏಜೆಂಟ್ ಓದ್ತಿದೆ ಏನೆಲ್ಲ ಅಂತ. ನಾವು ಕೊಟ್ಟ ಪ್ರಾಂಪ್ಟನ್ನು ಅನಲೈಸ್ ಮಾಡ್ಕೊಳ್ತಾ ಉಂಟು, ಅದರ ರಿಲೇಟೆಡ್ ಅದಕ್ಕೆ ಬೇಕಾದಾಗೆ ಒಂದು ಪ್ಲ್ಯಾನ್ ಬಿಲ್ಡ್ ಮಾಡುತ್ತೆ ನೋಡಿ. ಬಿಲ್ಡ್ ಮಾಡ್ತಿದೆ ಇಲ್ಲಿ ರೆಸ್ಟೋರೆಂಟ್ ವೆಬ್ಸೈಟ್ ಇಂಪ್ಲಿಮೆಂಟೇಷನ್ ಪ್ಲ್ಯಾನ್, ಪ್ರಾಜೆಕ್ಟ್ ಸ್ಟ್ರಕ್ಚರ್ ಈ ಟೈಪ್ ಇರಬೇಕು ಅಂತ. ನಾವು ಬರಿಲ್ಲಿ ಪೇಜ್ ಲೇಔಟ್ ಎಲ್ಲ ಬೇಕು, ಮೆನು ಬೇಕು. ಸೊ ಇಟ್ ಟೇಕ್ಸ್ ಟೈಮ್. ಪ್ರಾಜೆಕ್ಟ್ ಸೆಟಪ್ ಸಹ ಹೇಳ್ತಾ ಉಂಟು ಹೇಗೆ ಏನೆಲ್ಲ ಮಾಡಬೇಕು ಅಂತ. ಇಂಪ್ಲಿಮೆಂಟೇಷನ್ ಡೀಟೇಲ್ಸ್ ಕೊಡ್ತಿದೆ ನಮಗಿಲ್ಲಿ. ಮೆನು ಐಟಮ್ಸ್ ಎಲ್ಲ ಆ್ಯಡ್ ಮಾಡ್ತಾ ಉಂಟು. ಕಾಂಪೊನೆಂಟ್ಸ್ ಎಲ್ಲ ಯಾವುದೆಲ್ಲ ಕಾಂಪೊನೆಂಟ್ಸ್ ಬೇಕು ಅಂತ ನಾವು ಬರಬೇಕು. ಒಂದು ಹೀರೋ ಸೆಕ್ಷನ್ಸೇ ಬೇಕಾಗ್ತದೆ, ಫೇಮಸ್ ಐಟಮ್ಸ್ ಬೇಕಾಗ್ತದೆ ನಾವು ಇಲ್ಲಿ ಕೊಟ್ಟ ಹಾಗೆ. ಅನಂತರ ವೆಜ್ ನಾನ್ ವೆಜ್ ಎಲ್ಲ ಬೇಕು, ಅದೆಲ್ಲ ಸೆಕ್ಷನ್ ಮೆನುವಲ್ಲಿ.
ಸೊ ನೆಟ್ಲಿಫೈ ಕಾನ್ಫಿಗರೇಷನ್ಸ ನಾವು ಮೆನ್ಷನ್ ಮಾಡಿದ್ವಿ, ಏನೆಲ್ಲ ಯೂಸ್ ಮಾಡ್ಕೊಂಡು ನೆಟ್ಲಿಫೈನ ಡಿಪ್ಲಾಯ್ ಮಾಡ್ಬೋದು. ನಾವೀಗ ಇದನ್ನು ನೆಟ್ಲಿಫೈ ಡಿಪ್ಲಾಯ್ ಮಾಡುವಂಥ ಪ್ಲ್ಯಾನಲ್ಲಿದ್ದಾವೆ. ಸೊ ಅದಕ್ಕೋಸ್ಕರ ನೆಟ್ಲಿಫೈ. ಇಲ್ಲಿ ಟೆಕ್ನಿಕಲ್ ಸ್ಟ್ಯಾಕ್ ಯಾವುದೆಲ್ಲ ಅಂತ ಫ್ರೇಮ್ವರ್ಕ್ ನೆಕ್ಸ್ಟ್ ಜೆ ಎಸ್, ಟೇಲ್ವಿಂಡ್ CSS ಯೂಸ್ ಮಾಡ್ತಿದ್ದಾವೆ. ಆ್ಯನಿಮೇಷನ್ಗೆ ಫ್ರೇಮರ್ ಮೋಷನ್, ಫಾಂಟ್ ಗೂಗಲ್ ಫಾಂಟ್, ಡಿಪ್ಲಾಯ್ಮೆಂಟ್ ನೆಟ್ಲಿಫೈಯಲ್ಲಿ ಇಷ್ಟಿದೆ. ಇದೆಲ್ಲ ಸ್ಟೆಪ್ಸ್. ಓಕೆ, ಇದೆಲ್ಲ ನಾವು ಡೈರೆಕ್ಟ್ ಬಿಲ್ಡ್ ಮಾಡ್ತಾ ಉಂಟಿಲ್ಲಿ. ಇದು ನಿಮ್ಮ ನ್ಯೂ ಏಜೆಂಟ್, ಬೇಕಿದ್ರೆ ಸೈಡ್ ಬಾರ್ ಕ್ಲೋಸ್ ಮಾಡ್ಬೋದು. ರನ್ ದ ಕಮಾಂಡ್. ಇದೊಂದು ಸಿಸ್ ಬಂದಿದೆ ಎಕ್ಸ್ಟೆನ್ಷನ್ ಅಷ್ಟೇ. ರನ್. ಇನಿಷಿಯಲೈಸ್ ಮಾಡ್ತಾ ಉಂಟು npm init y ಇನಿಷಿಯಲೈಸಿಂಗ್. package.json ಅಂತ ಹೇಳಿದರೆ ನಿಮ್ಮದು ಡಿಪೆಂಡೆನ್ಸೀಸ್ ಎಲ್ಲ ಇಲ್ಲಿ ಬರುತ್ತೆ. ಈಗ index.js, ಇಲ್ಲಿ ಕಾಮನ್ JS ಎಲ್ಲ ಉಂಟು, ಇನ್ನಾಗಬೇಕು ಇನ್ಸ್ಟಾಲ್ ಎಲ್ಲ. ಇಲ್ಲಿ ಸ್ಕ್ರಿಪ್ಟ್ಸ್ ಇದೆ. ಕಮಾಂಡ್ ನೋಡಿ ಇಲ್ಲಿ ತೋರಿಸ್ತು. ನಾವೇನು ಮಾಡಬೇಕಂತಿಲ್ಲ, ಕಟ್ಸರೆ ಯೂಸ್ ಮಾಡಿದರೆ ಡೈರೆಕ್ಟ್ ಅದೇ ಬಿಲ್ಡ್ ಮಾಡ್ತಾ ಹೋಗ್ತದೆ. ಈಗ ನಾವು ನಾರ್ಮಲ್ ವೆಬ್ಸೈಟ್ ಬಿಲ್ಡ್ ಮಾಡೋದಂತಿದ್ರೆ 4 to 5 days ತೊಗೊಳ್ತದೆ ಮಿನಿಮಮ್ ಅಂತ ಹೇಳಿದರು. ಫಸ್ಟಿಗೆ ಯಾವ ಟೆಕ್ ಸ್ಟ್ಯಾಕ್ ಆನಂತರ ಹೇಗೆ ಬಿಲ್ಡ್ ಮಾಡೋದಂತ ಪ್ಲ್ಯಾನ್ ಮಾಡಬೇಕು. ಆನಂತರ ಕೋಡ್ ಬರೆಯೋದಂತಿದ್ರೆ ಅದಕ್ಕೆಲ್ಲ. ಬಟ್ ನಾವು ಬಿಲ್ಡ್ ಮಾಡಿದರೆ ಕಟ್ಸರೆ ಯೂಸ್ ಮಾಡಿದ್ರೆ ಸಹ ನಮ್ಗೆ ಗೊತ್ತಿರಬೇಕು ನಾವು ಏನು ಬಿಲ್ಡ್ ಮಾಡ್ತಿದ್ದೇವೆ ಅಂತ. ಪ್ಲ್ಯಾನ್ ಇಲ್ಲದೆ, ಲೈಕ್ ಏನು ಐಡಿಯಾ ಇಲ್ಲದೆ ಡೈರೆಕ್ಟ್ ಬಿಲ್ಡ್ ಮಾಡಲಿಕ್ಕೂ ಆಗೋದಿಲ್ಲ. ವಿ ಶುಡ್ ಬಿ ಹ್ಯಾವಿಂಗ್ ಅ ಪ್ರಯರ್ ನಾಲೆಜ್. ಇದು ನೋಡ್ ಮಾಡ್ಯೂಲ್. ಇಲ್ಲೆಲ್ಲ ಯಾವುದೆಲ್ಲ ಉಂಟಂತ ಡಿಪೆಂಡೆನ್ಸೀಸ್ ಇನ್ಸ್ಟಾಲ್ ಆದದ್ದು ಲೈಬ್ರರೀಸ್ ಎಲ್ಲ ಇಲ್ಲಿ ಸಿಗುತ್ತೆ ನಿಮಗೆ ನೋಡ್ ಮಾಡ್ಯೂಲಲ್ಲಿ. ನೀವು ಗಿಟಬ್ ಹಾಕೋದಂತಿದ್ರೆ ಈ ನೋಡ್ ಮಾಡ್ಯೂಲನ್ನು ಪುಷ್ ಮಾಡಲಿಕ್ಕಿಲ್ಲ, ಯಾಕಂದ್ರೆ ಇದರ ಸೈಜ್ ತುಂಬ ಜಾಸ್ತಿ ಇರುತ್ತೆ. ಇದಿರಲಿ .env ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ ಅದನ್ನೆಲ್ಲ ಗಿಟಪ್ಪಿಗೆ ಹಾಕುವಾಗ .ignore ಹಾಕಬೇಕು. ಸೊ ಬಿಲ್ಡ್ ಆಗ್ತಾ ಉಂಟು, ಇಟ್ಸ್ ಟೇಕಿಂಗ್ ಟೈಮ್. ಪ್ಯಾಕೇಜ್ ಲಾಕ್ JSON ಅಂತ ಒಂದು ಬಂತು ಫೈಲ್. ನೋಡಿ ಇದರಲ್ಲೆಲ್ಲ ಇನ್ಸ್ಟಾಲ್ ಆಗ್ತಿದೆ package.json ಅಲ್ಲಿ. ಡಿಪೆಂಡೆನ್ಸೀಸ್ ನೋಡಿ, ಆಟೋ ಪ್ರಿಫಿಕ್ಸ್, ಫ್ರೇಮರ್ ಮೋಷನ್, ನೆಕ್ಸ್ಟ್ ಪೋಸ್ಟ್ CS, ರಿಯಾಕ್ಟ್ DOM, ಟೇಲ್ವಿಂಡ್ CSS, ಸ್ಟೈಲಿಂಗ್ ಎಲ್ಲ ಯೂಸ್ ಮಾಡೋದು ನಾವು ಇದನ್ನು. ಇದೆಲ್ಲ ಆ್ಯಡ್ ಆಗ್ತಿದೆ. ನಿಮ್ಗೆ ಇಲ್ಲಿ ಬೇಕಿದ್ರೆ ಫೈಲನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗ್ತದೆ. ಕೀಪ್ ಅಂತ ಪ್ರೆಸ್ ಮಾಡಿದರೆ ನೀವು ಯಾವುದೆಲ್ಲ ನ್ಯೂ ಕಮಾಂಡ್ಸ್ ಎಲ್ಲ ಅಂದರೆ ನ್ಯೂ ಕೋಡ್ ಲೈನ್ಸ್ ಎಲ್ಲ ಆ್ಯಡ್ ಆಯಿತು ಅದು ಸೆಲೆಕ್ಟ್ ಆಗ್ತದೆ ಇದರಲ್ಲಿ. ಟೇಲ್ವಿಂಡ್ ಕಾನ್ಫಿಗ್, ಇದು ಟೇಲ್ವಿಂಡ್ CSS ಸ್ಟೈಲಿಂಗ್. ಅದು ನಾವೀಗ ಟೇಲ್ವಿಂಡ್ CSS ಯೂಸ್ ಮಾಡುವಂತಿದ್ವಲ್ಲ, ಈಗ ನಾರ್ಮಲ್ HTML CSS ಅಂತಿದೆ, ಹಾಗೆಯೇ ಟೇಲ್ವಿಂಡ್ CSS ಅಂತ. ಇದು netlify.toml, ನೆಟ್ಲಿಫೈ ಅದು ನೆಟ್ಲಿಫೈ ಡಿಪ್ಲಾಯ್ ಮಾಡುವ ಅಂತ ಹೇಳಿದಲ್ಲ ಅದಕ್ಕೆ. ಇದರ ಫೈಲ್ next.config, ಇದು next.js config ಫೈಲ್. ರೌಟ್ಸ್ ಎಲ್ಲ ಇದರಲ್ಲಿರುತ್ತೆ, ಇನ್ನೆಲ್ಲ ಯೂಸ್ ಮಾಡ್ತಿದ್ದೇವೆ ಅಂತ. ಇಮೇಜಸ್ ಇರಲಿ, ಆಪ್ಟಿಮೈಸೇಷನ್ ಅದೆಲ್ಲ ಉಂಟು. post css.config, ಈ ಟೇಲ್ವಿಂಡ್ CSSಗೆ ಅಂದರೆ ಸ್ಟೈಲಿಂಗ್ಗೆ ಯೂಸ್ ಆಗೋದು. ಇಲ್ಲಿ ನೋಡಿ ರನ್. ಇದಾದ ನಂತರ ಕಾಂಪೊನೆಂಟ್ಸ್ ಆ್ಯಡ್ ಆಯಿತು, ಫೋಲ್ಡರ್ ಕ್ರಿಯೇಟ್ ಆಗಿದೆ ಇದರಲ್ಲಿ. ಇನ್ನೂ ಫೈಲಲ್ಲಿ ಆ್ಯಡ್ ಆಗಬೇಕು. ಈಗ ಇದರಲ್ಲಿ ಕ್ರಿಯೇಟಿಂಗ್ ದ ಮೆನು ಡೇಟಾ ಅಂತಿದ್ದರೆ ನಮಗೀಗ ಮೆನುವಲ್ಲಿ ಎಂತೆಲ್ಲ ಬೇಕು ನೋಡಿ ಇಲ್ಲಿ ಬರ್ತದೆ. ವೆಜ್ ಮೀಲ್ ಇರಲಿ, ಎಗ್ ಬಿರಿಯಾನಿ, ನಾನ್ ವೆಜ್ ಮೀಲ್ಸ್, ಅದೆಲ್ಲ ಮೆನು ಡೇಟಾನು menu.js ಎಂಬ ಫೈಲಲ್ಲಿ ಇರ್ತದೆ. ನಿಮ್ಗೆ ಇದರಲ್ಲಿ ಆ್ಯಡ್ ಮಾಡ್ಬೋದು ನಿಮ್ಗೆ ಇಷ್ಟ ಬಂದ ರೆಸಿಪಿಯನ್ನು, ಅಂದರೆ ಐಟಮ್ಸನ್ನು, ಫುಡ್ ಐಟಮ್ಸನ್ನು. ಬಿಲ್ಡ್ ಆಗ್ತಾ ಉಂಟು. ಇದು ಪಬ್ಲಿಕ್ ಫೋಲ್ಡರ್. ಇದು URL ಇದ್ದರೆ ಈಸಿಲಿ ವಿಸಿಬಲ್, ಎಲ್ರಿಗೂ ವಿಸಿಬಲ್ ಇರುತ್ತೆ. ಪಬ್ಲಿಕ್ ಬಿಲ್ಡ್ ಆಗ್ತಾ ಉಂಟು.
ಡೇಟಾದಲ್ಲಿ menu.js ಅನ್ನೋ ಫೈಲ್ ಕ್ರಿಯೇಟ್ ಆಯಿತು. ನೋಡಿ ಇದರಲ್ಲೆಲ್ಲ ಇದೆ, ಐಟಮ್ಸ್ ಇದೆ ವಿತ್ ಕಾಸ್ಟ್. ನಾವು ಅದರಲ್ಲಿ ಕೊಟ್ಟಿದ್ವಲ್ಲ ಪ್ರಾಂಪ್ಟಲ್ಲಿ, ವಿ ವಾಂಟ್ ID, ನೇಮ್ ವಿತ್ ಪ್ರೈಸ್, ಡಿಸ್ಕ್ರಿಪ್ಷನ್, ಇಮೇಜ್. ಇದು ರ್ಯಾಂಡಮ್ ಇಮೇಜ್. ರ್ಯಾಂಡಮ್ ಅಂತ ಹೇಳಿ ಸ್ಪೆಸಿಫಿಕ್ ಇಮೇಜ್ ಇರುತ್ತೆ, ಫ್ರೀಲಿ ಅವೈಲೇಬಲ್ ಇಮೇಜ್. ಇದು ಟೈಪ್ ನಾನ್ ವೆಜ್, ಕ್ಯಾಟಗರಿ ಬಿರಿಯಾನಿಯಲ್ಲಿ ಬರೋದಿದು. ಆ್ಯಪಲ್ಲಿ global.css, ಇದು ಹೋಲ್ ವೆಬ್ಸೈಟಿಗೆ ಯೂಸ್ ಆಗ್ತದೆ ಈ CSS. ಮತ್ತು layout.js ಅಂದರೆ ಇದರಲ್ಲಿ ನ್ಯಾವ್ ಬಾರ್ ಇರಲಿ, ಬಾಡಿ ಆಫ್ ದ ವೆಬ್ಸೈಟ್ ಮತ್ತು ಫೂಟರ್ ಅದೆಲ್ಲ ಉಂಟು. ನೀವು Next.js ಯೂಸ್ ಮಾಡ್ತಿದ್ದೇವಲ್ಲ, ಇದರಲ್ಲೆಲ್ಲ ಇದೆ ನೋಡಿ. ಮೆಟಾ ಡೇಟಾ, ಪಾಪಿನ್ ಯೂಸ್ ಮಾಡ್ತಿದ್ದೇವೆ. ಈಗ ನ್ಯಾವ್ ಬಾರ್ ರೆಡಿ ಆಯಿತು ಕಾಂಪೊನೆಂಟ್ಸಲ್ಲಿ. ಇದೆಲ್ಲ ನಮಗೆ ಫ್ರಂಟ್ ಎಂಡ್ ಕಾಂಪೊನೆಂಟ್. ನೋಡಿ ನ್ಯಾವ್ ಬಾರ್ ರೆಡಿ ಆಯಿತು. ಹೋಮ್ ಇದೆ, ಮೆನು ಇದೆ, ಅಬೌಟ್ ಇದೆ, ಕಾಂಟ್ಯಾಕ್ಟ್ ಇದೆ, ಇದೆಲ್ಲ ಸ್ಟೈಲಿಂಗ್. ಈಗ ಫೇಮಸ್ ಐಟಮ್ಸ್ ಅನ್ನೋ ನೆಕ್ಸ್ಟ್ ಸೆಕ್ಷನ್ ರೆಡಿ ಆಗ್ತಿದೆ. ಇದರಲ್ಲಿ ಕಾಂಪೊನೆಂಟ್ ಸೆಂಡರಲ್ಲಿ ಫೇಮಸ್ ಐಟಮ್ಸ್, ಇದೆಲ್ಲ ಮೋಸ್ಟ್ ಫೇಮಸ್ ಐಟಮ್ ಆಫ್ ದಟ್ ಪರ್ಟಿಕ್ಯುಲರ್ ರೆಸ್ಟೋರೆಂಟ್ ಎಲ್ಲ ಸಿಗ್ತದೆ. ಫಿಲ್ಟರ್ಸ್ ಇದೆ, ವೆಜ್ ಆರ್ ನಾನ್ ವೆಜ್, ಇದ್ರಲ್ಲಿ ಸೆಲೆಕ್ಟ್ ಮಾಡ್ಬೋದು. ವೆಜ್ ಐಟಮ್ಸ್ ಇದೆ, ವೆಜ್ ಐಟಮ್ ಬರುತ್ತೆ. ನಾನ್ ವೆಜ್ ಫಿಲ್ಟರ್ ಸೆಲೆಕ್ಟ್ ಮಾಡಿದೆ, ನಾನ್ ವೆಜ್ ಐಟಮ್ಸ್. ಮೆನು ಸೆಕ್ಷನ್ ನೆಕ್ಸ್ಟ್ ಒನ್, ಇದರಲ್ಲಿ ಹೀರೋ ಸೆಕ್ಷನ್ ಇದೆ. ವಿತ್ ಕಾಂಟ್ಯಾಕ್ಟ್ ನಂಬರ್. ನೆಕ್ಸ್ಟ್ ಮೆನು ಸೆಕ್ಷನ್, ಇದೆಲ್ಲ Next.js ಕೋಡ್. ಇದೆಲ್ಲ ಫಿಲ್ಟ್ರಿಂಗ್ ಇದೆ. ಇಲ್ಲಿ ಸರ್ಚ್ ಬಾರ್, ಸರ್ಚ್ ಮಾಡಲಿಕ್ಕೆ ವೆಜ್ ನಾನ್ ವೆಜ್ ಮತ್ತು ಯಾವ ಪರ್ಟಿಕ್ಯುಲರ್ ಐಟಮ್ ಬೇಕಿದೆ ಅದನ್ನು ಸರ್ಚ್ ಮಾಡಲಿಕ್ಕೆ ಸರ್ಚ್ ಬಾರ್. ಇದು ಕ್ಯಾಟಗರಿ ಟ್ಯಾಬ್ಸ್, ಆಲ್ ವೆಜ್ ನಾನ್ ವೆಜ್ ಆ ಪರ್ಟಿಕ್ಯುಲರ್ ಕ್ಯಾಟಗರಿ. ಇದು ಸರ್ಚ್ ಮಾಡುವಾಗ ಏನು ಐಟಮ್ ಸಿಗಲಿದ್ರೆ ನೋ ಐಟಮ್ಸ್ ಫಾರ್ಮ್. ಮತ್ತು ಟ್ರೈ ಅಡ್ಜಸ್ಟಿಂಗ್ ಯುವರ್ ಸರ್ಚ್ ಆರ್ ಫಿಲ್ಟರ್. ನೆಕ್ಸ್ಟ್ ಫೂಟರ್ ಸೆಕ್ಷನ್ ಆ್ಯಡ್ ಆಯಿತು. ಇದು ರೆಸ್ಟೋರೆಂಟ್ ಇನ್ಫೋ ಇದೆ ನೋಡಿ, ಜಯ ಭಾರತ್ ಬಿಗ್ ಬಿ ರೆಸ್ಟೋರೆಂಟ್ ವಿತ್ ಲಿಂಕ್ ಎಲ್ಲ ಉಂಟು. ಅಂದರೆ ಇಲ್ಲಿ ಅಬೌಟ್ ಎಲ್ಲ ಇದ್ದರೆ ಅಲ್ಲಿ ಅಬೌಟ್ ಕ್ಲಿಕ್ ಮಾಡಿದರೆ ಆ ಪರ್ಟಿಕ್ಯುಲರ್ ಸೆಕ್ಷನಿಗೆ ಹೋಗ್ತದೆ, ಅಬೌಟ್ ಸೆಕ್ಷನಿಗೆ. ಕಾಂಟ್ಯಾಕ್ಟ್ ಅಂದರೆ ಕಾಂಟ್ಯಾಕ್ಟ್. ಬಾಟಮ್ ಬಾರ್ ಇದು. ಈಗ JSON config.json, JS config.json ಅನ್ನೋ ಫೈಲ್. ಇದು ಗಿಟ್ ಇಗ್ನೋರ್, ಇದರಲ್ಲಿದೆ. ನೋಡ್ ಮಾಡ್ಯೂಲ್ ಇಗ್ನೋರ್ ಮಾಡಬೇಕು. ಇದು ನಾವು ಗಿಟಬಿ ಪುಷ್ ಮಾಡುವಾಗ, ಯಾಕಂದರೆ ಇಲ್ಲದ್ರೆ ಫುಲ್ ಸ್ಟೋರೇಜ್ ಚಾರ್ಜ್ತಿದೆ ಇದರದ್ದು, ಅದಕ್ಕೆ ದಟ್ಸ್ ವೈ ಇದನ್ನೆಲ್ಲ ನಾವು ಇಗ್ನೋರ್ ಮಾಡಬೇಕಾಗ್ತದೆ. ಅದನ್ನು ಗಿಟ್ ಇಗ್ನೋರಲ್ಲಿ ಹಾಕೋದು. .env ಅದು ಲೋಕಲ್. ಅದೆಲ್ಲ ಅಂದರೆ ನಮಗೆ API ಕೀಸ್ ಎಲ್ಲ ಇದ್ದರೆ ಅದೆಲ್ಲ ವಿಸಿಬ್ಲಿ ಅವೈಲೇಬಲ್ ಇರಬಾರ್ದು, ಎಲ್ರಿಗೂ ಪಬ್ಲಿಕ್ಲಿ ಅವೈಲೇಬಲ್ ಇರಬಾರ್ದು, ಅದಕ್ಕೋಸ್ಕರ. ಇದು netlify.toml. ಬಿಲ್ಡ್ ಆಗ್ತಾ ಉಂಟು, npm ರನ್ ಬಿಲ್ಡ್. ಓಕೆ, ನಾವೀಗ ವೆಬ್ಸೈಟನ್ನು ನೋಡುವ ಹೇಗೆ ಬಿಲ್ಡ್ ಆಯ್ತಂತ. ನಾವೀಗ ನೆಟ್ಲಿಫೈಯಲ್ಲಿ ಬಿಲ್ಡ್ ಮಾಡಿಸಾಯಿತು. ಇದು ಜಯ ಭಾರತ್ ಬಿಗ್ ಬಿ ರೆಸ್ಟೋರೆಂಟ್ ವೆಬ್ಸೈಟ್ ಇಲ್ಲಿದೆ ನೋಡಿ. ಇದು ನ್ಯಾವ್ ಬಾರ್ ಸೆಕ್ಷನ್, ಇದು ಹೀರೋ ಸೆಕ್ಷನ್, ಎಕ್ಸ್ಪ್ಲೋರ್ ಅವ್ರ ಮೆನು ಇದ್ದಾಗ. ಇಲ್ಲಿ ಅವ್ರ ಮೋಸ್ಟ್ ಲವ್ಡ್ ಐಟಮ್ಸ್, ಅದೇ ಫೇಮಸ್ ಐಟಮ್ ಸೆಕ್ಷನ್. ಇಲ್ಲಿ ನೋಡಿ ಫಿಲ್ಟರ್, ಇಲ್ಲಿ ನಿಮ್ಗೆ ಸರ್ಚ್ ಮಾಡ್ಬೋದು, ಪರ್ಟಿಕ್ಯುಲರ್ ಐಟಮ್ ಸರ್ಚ್ ಮಾಡದೆ ಬರುತ್ತೆ. ಈಗ ನಾವು ಬಿರಿಯಾನಿ ಅಂತ ಹಾಕಿದರೆ ವೆಜ್ ಬಿರಿಯಾನಿ ಇರುತ್ತೆ, ನಾನ್ ವೆಜ್ ಬಿರಿಯಾನೀಸ್ ಇರ್ಬೋದು ನೋಡಿ. ಆಲ್ ಬೋತ್ ಬಂದಿದೆ. ಅದೇ ವೆಜಿಟೇರಿಯನ್ ಸೆಕ್ಷನಿಗೆ ಹೋಗಿ ಬಿರಿಯಾನಿ ಅಂತ ಟೈಪ್ ಮಾಡಿದರೆ ವೆಜ್ ಬಿರಿಯಾನಿ ಮಾತ್ರ ಇರೋದು. ಸೊ ನಾನ್ ವೆಜ್ ಬಿರಿಯಾನಿ ಸೇಮ್ ಆಲ್ ಐಟಮ್ಸ್.
ಇಲ್ಲಿ ವ್ಯೂ ಫುಲ್ ಮೆನು ಅಂತ ಹೇಳಿದರೆ ಈ ಮೆನು ಸೆಕ್ಷನಿಗೆ ಬರ್ತದೆ. ಇಲ್ಲಿ ಎಕ್ಸ್ಪಾಂಡ್ ಆಲ್ ಅಂತ ಕೊಟ್ಟರೆ ಇಲ್ಲಿದೆ ನೋಡಿ, ಸೆಲೆಕ್ಟ್ ನಡೀತು ಲ್ಯಾಂಡಿಂಗ್ ಪೇಜ್, ವೆಬ್ಸೈಟ್ ವಿತ್ ಐಟಮ್ ಅಂದರೆ ಇಮೇಜಸ್ ಎಲ್ಲ ಉಂಟು. ಹೋಮ್ ಸೆಕ್ಷನ್ ಅಂತ ಹೋದರೆ ಫಸ್ಟ್ ಹೀರೋ ಸೆಕ್ಷನ್, ಮೆನು ಸೆಕ್ಷನ್ ಕ್ಲಿಕ್ ಮಾಡಿದರೆ ಅದೇ ಮೆನು ಸೆಕ್ಷನ್ ಬರ್ತದೆ. ಕಾಂಟ್ಯಾಕ್ಟ್ ಅಂತಿದ್ರೆ ಕಾಂಟ್ಯಾಕ್ಟ್ ಡೀಟೇಲ್, ಕಾಂಟ್ಯಾಕ್ಟ್ ಕಾಲ್ ಟು ಆರ್ಡರ್ ಅದೆಲ್ಲ. ಇದರಲ್ಲಿದೆ ನೋಡಿ ಹೋಮ್ ಸೆಕ್ಷನ್, ಹೋಮ್. ಸೊ ಯಾವ್ಯಾವ ಸೆಕ್ಷನಿಗೆ ಕ್ಲಿಕ್ ಮಾಡ್ತೇವೋ ಅಲ್ಲೆಲ್ಲ ಸೆಕ್ಷನಿಗೆ ಹೋಗ್ತದೆ. ಇದು ನಾವು ವೆಬ್ಸೈಟ್ ಬಿಲ್ಡ್ ಮಾಡಿದ್ದು. ಓಕೆ, ನಾವೀಗ ವೆಬ್ಸೈಟ್ ಬಿಲ್ಡ್ ಮಾಡಿ ಆಯಿತು. ಈಗ ಅವರಿಗೆ ಬಿಲ್ಲಿಂಗ್ ಸಾಫ್ಟ್ವೇರನ್ನು ಬಿಲ್ಡ್ ಮಾಡೋಣ. ಸೊ ಸೇಮ್ ಅದರದ್ದಾಗೆ ಓಪನ್ ಪ್ರಾಜೆಕ್ಟ್, ಇಲ್ಲೊಂದು ನ್ಯೂ ಫೋಲ್ಡರ್ ಕ್ರಿಯೇಟ್ ಮಾಡಿ ಅವರಿಗೀಗ ಈಸಿ ಕಾರ್ಟ್ ಅಂತ ಕೊಡುವ. ಸೆಲೆಕ್ಟ್ ಫೋಲ್ಡರ್, ಈ ಫೋಲ್ಡರ್ ಓಪನ್ ಆಗ್ತದೆ. ಸೇಮ್ ಅದರಲ್ಲಿದ್ದಾಗೆ ಪ್ರಾಂಪ್ಟ್ ಕೊಡೋದು. ಸೊ ಬಿಲ್ಡ್ ಅ ರೆಸ್ಟೋರೆಂಟ್ ಮ್ಯಾನೇಜ್ಮೆಂಟ್ ವೆಬ್ ಆ್ಯಪ್ ಫಾರ್ ಜಯ ಭಾರತ್ ಬಿಗ್ ಬಿ ವೆಜ್ ಆ್ಯಂಡ್ ನಾನ್ ವೆಜ್ ರೆಸ್ಟೋರೆಂಟ್. ಸೇಮ್ ಈಗ ಇದರಲ್ಲಿ ನಾವು ಅದರಲ್ಲಿ ಯೂಸ್ ಮಾಡಿದ್ದು ನಾವು ನೆಕ್ಸ್ಟ್ ಇಯರ್ಸ್ ಇದರಲ್ಲಿ HTML CSS ಮತ್ತು ವೆನಿಲಾ ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡುವ. ಫೈರ್ ಬೇಸ್ ಫೈರ್ ಸ್ಟೋರ್ ಯಾಕೆ ಯೂಸ್ ಮಾಡ್ತಿದ್ದೇವೆ ಅಂತ ಹೇಳಿದರೆ, ಈಗ ನಾವೀಗ ಡಿಪ್ಲಾಯ್ ಮಾಡಿದ್ವಿ, ಅವ್ರೀಗ ಮೊಬೈಲ್ ಯೂಸ್ ಮಾಡ್ತಿದ್ದಾರೆ. ಇದರಲ್ಲೇನೋ ಒಂದು ಮೊಬೈಲಲ್ಲಿ ಏನೋ ಚೇಂಜಸ್ ಮಾಡಿದರು, ಅದು ನಮ್ಗೆ ಬೇರೆಯವರಿಗೆ ಬೇರೆ ಮೊಬೈಲಲ್ಲೂ ರಿಯಲ್ ಟೈಮ್ ಆಗಿ ವಿಸಿಬಲ್ ಇರಬೇಕಂತಿದ್ರೆ ಫೈರ್ ಬೇಸ್ ಯೂಸ್ ಮಾಡ್ತಿದ್ದೇವೆ. ಇನ್ಕ್ಲೂಡ್ ಮೆನು ಮ್ಯಾನೇಜ್ಮೆಂಟ್, ಕ್ರೆಡ್ ಆಪ್ರೇಷನ್ ಯೂಸ್ ಮಾಡಲಿಕ್ಕೆ, ಕಾರ್ಟಿಗೆಲ್ಲ ಆ್ಯಡ್ ಮಾಡೋ ಆಪ್ಷನ್ಸ್ ಇದೆ. QR ಕೋಡ್ ಪೇಮೆಂಟ್ ಯೂಸ್ ಮಾಡುವ. ಸೊ ಅದನ್ನು ಸ್ಕ್ಯಾನ್ ಮಾಡ್ಬೋದು, ಅವರಿಗೆಲ್ಲ ಕಾರ್ಟ್ ಆದ ನಂತರ ಕಾರ್ಟಿಗೆ ಆ್ಯಡ್ ಮಾಡಿದ ನಂತರ ಸ್ಕ್ಯಾನರ್ ಸಿಗ್ತದೆ, ಅಲ್ಲಿ ಪೇ ಮಾಡಲಿಕ್ಕೆ ಆಗ್ತದೆ. ಮತ್ತು ಸೇಲ್ಸ್ ಅನಾಲಿಟಿಕ್ಸ್ ವಿತ್ ಮಂತ್ಲಿ ರಿಪೋರ್ಟ್, ಮತ್ತು ಅದನ್ನು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಆಗ್ತದೆ CSV ಅಲ್ಲಿ. ಮತ್ತು ರಿಯಲ್ ಟೈಮ್ ಮಲ್ಟಿ ಡಿವೈಸ್ ಸಿಂಕ್, ಅದೇ ಫೈರ್ ಬೇಸಲ್ಲಿ ಯೂಸ್ ಮಾಡಿ. ಫುಲ್ಲಿ ರೆಸ್ಪಾನ್ಸಿವ್ ಡಾರ್ಕ್ ಥೀಮ್ ಯೂಸ್ ಮಾಡುವ ವಿತ್ ಸರ್ಚ್ ಆ್ಯಂಡ್ ಫಿಲ್ಟರ್ಸ್. ಕೆಟಗರಿ ಸೇಮ್ ಅದರಲ್ಲಿದ್ದಾಗೆ ವೆಜ್ ಆ್ಯಂಡ್ ನಾನ್ ವೆಜ್. ಈಚ್ ಮೆನು ಐಟಮ್ ಶುಡ್ ಹ್ಯಾವ್ ನೇಮ್, ಪ್ರೈಸ್, ಕೆಟಗರಿ, ಮೆನು ಕೆಟಗರಿ, ಡಿಸ್ಕ್ರಿಪ್ಷನ್ ಆ್ಯಂಡ್ ಯೂನಿಕ್ ID. ಓಕೆ, ನಾವೀಗ ಇದರಲ್ಲಿ ಪ್ಲ್ಯಾನ್ ಫಸ್ಟ್ ನಮಗೀಗ ಈ ರೀತಿ ನಾವು ಪ್ರಾಂಪ್ಟ್ ಕೊಟ್ವಿ, ನಮಗೀಗ ಐಡಿಯಾ ಸಿಗಬೇಕಲ್ಲ ಹೇಗೆ ಯಾವ ಟೈಪಲ್ಲಿ ಹೇಗೆ ಬಿಲ್ಡ್ ಮಾಡೋದಂತ. ಸೊ ಪ್ಲ್ಯಾನ್, ಇಲ್ಲಿ ಪ್ಲ್ಯಾನ್ ಆಗ್ತುಂಟು. plan.mb ಅಂತ ಫೈಲ್ ರೆಡಿ ಆಗ್ತದೆ ನೋಡಿ. ಇಲ್ಲೆಲ್ಲಿ ಬರ್ತಿದೆ ರಿವ್ಯೂವಿಂಗ್ ದ ವರ್ಕ್ ಸ್ಪೇಸ್, ದೆನ್ ಆಸ್ಕಿಂಗ್ ಅ ಫ್ಯೂ ಕ್ಲಾರಿಫೈ ಕ್ವಶನ್ಸ್ ಅಂತ ಕ್ವಶನ್ಸ್ ಕೇಳ್ತಿದೆ ಅದು. ಆಸ್ಕಿಂಗ್ ಅ ಫ್ಯೂ ಕ್ಲಾರಿಫೈಯಿಂಗ್ ಕ್ವಶನ್ಸ್. ಹೌ ಶುಡ್ QR ಕೋಡ್ ಪೇಮೆಂಟ್ ವರ್ಕ್ ಟು ಸ್ಕ್ಯಾನ್ ಆ್ಯಂಡ್ ಪೇ, ಇಂಟಗ್ರೇಟ್ ವಿತ್ ಪೇಮೆಂಟ್ ಗೇಟ್ವೇ ಅದು ಬೇಡ. ಸಿಮ್ಯುಲೇಟ್, ಜನರೇಟ್ ಅ QR ಕೋಡ್ ದಟ್ ಸ್ಟಾಫ್ ಸ್ಕ್ಯಾನ್ಸ್ ಟು ಮಾರ್ಕ್ ಆರ್ಡರ್ ಹ್ಯಾಸ್ ಪೇಡ್ ಮ್ಯಾನ್ಯುಯಲಿ. That staff scans to mark pay order has paid manually. ಹಾಗೂ ಆಗ್ತದೆ. ನಾವೀಗ 1C ಮಾಡುವ ಮ್ಯಾನ್ಯುವಲಿ. ವಾಟ್ ಯೂಸರ್ ಆಕ್ಸೆಸ್ ಮಾಡೆಲ್ ಶುಡ್ ದ ಆ್ಯಪ್ ಯೂಸ್? ಸಿಂಗಲ್ ಅಡ್ಮಿನ್ ಯೂಸರ್, ನೋ ಲಾಗಿನ್, ಡೈರೆಕ್ಟ್ ಆಕ್ಸೆಸ್, ಫೈರ್ ಬೇಸ್ ಅಥೆಂಟಿಕೇಶನ್, ಪಬ್ಲಿಕ್ ಮೆನು ವ್ಯೂ ಪ್ಲಸ್ ಅಡ್ಮಿನ್ ಪ್ಯಾನಲ್. ನಮಗೀಗ ಸಿಂಗಲ್ ಅಡ್ಮಿನ್ ಯೂಸರ್, ಲಾಗಿನ್ ಎಲ್ಲ ಬೇಡ. ಸೊ 2A. Next, what menu categories should be included? Use common categories, starters, main course ಅದೆಲ್ಲ. or else I will specify custom category. ನಾವೀಗ ಕಾಮನ್ category ಯೂಸ್ ಮಾಡುವ. 3A. How should orders be created? Staff creates order at the restaurant POS style. Customers place orders through a public menu interface. Both customers and staff can create order. Staff create order ಆ ರೀತಿಯಲ್ಲಿ ಸ್ಟಾಫಿಗೆ ಆಕ್ಸೆಸಿಬಲ್. 4A. ಓಕೆ, ಇಷ್ಟೆಲ್ಲ ಆಯಿತು. ಇಷ್ಟೆಲ್ಲ ಕೊಟ್ಟು ಎಂಟರ್. ಇದೆಲ್ಲ ಕೆಲವು ಕ್ವಶನ್ಸ್ ಕೊಡುವಾಗ ನಾವು ಅದಕ್ಕೆ ಕ್ಲಾರಿಫೈ ಮಾಡ್ಕೊಳ್ಬೇಕು, ಯಾಕಂದರೆ ಕೆಲವು ಡೌಟ್ಸ್ ಇರುತ್ತೆ, ಬೇರೆ ಬೇರೆ ಮೆಥಡಲ್ಲಿ ಮಾಡ್ಲಿಕ್ಕಾಗ್ತದಲ್ಲ ಹಾಗೆ. ಸೊ ಕ್ವಶನ್ಸನ್ನು ನಾವು ಆನ್ಸರ್ ಮಾಡಿದ್ವಲ್ಲ ಅದನ್ನು ಅನಲೈಸ್ ಮಾಡ್ಕೊಳ್ತುಂಟು ಇಲ್ಲಿ. ಸೊ ಪ್ಲ್ಯಾನ್ ಕ್ರಿಯೇಟ್ ಆಗ್ತುಂಟು, ಪ್ಲ್ಯಾನ್ ಬೇಸ್ಡ್ ಆನ್ ಯುವರ್ ಆನ್ಸರ್. ರೆಸ್ಟೋರೆಂಟ್ ಮ್ಯಾನೇಜ್ಮೆಂಟ್, ವೆಬ್ ಅಪ್ಲಿಕೇಶನ್ ಇಂಪ್ಲಿಮೆಂಟೇಷನ್ ಪ್ಲ್ಯಾನ್, ಆರ್ಕಿಟೆಕ್ಚರ್ ಇದೆ, ಪ್ರಾಜೆಕ್ಟ್ ಸ್ಟ್ರಕ್ಚರ್ ಉಂಟು, ನಮಗೊಂದು ಐಡಿಯಾ ಸಿಗ್ತದೆ ಪ್ರಾಜೆಕ್ಟ್ ಹೇಗಿರಬೇಕು ಅಂತ. ಇಲ್ಲಿ ನೋಡಿ ಕ್ರಿಯೇಟ್ ಆಗ್ತಾ ಉಂಟು. ಫೈರ್ ಬೇಸಲ್ಲಿ ಏನೆಲ್ಲ ಉಂಟು, ಹೇಗೆಲ್ಲ ಯಾವುದೆಲ್ಲ ಇರಬೇಕು ನೋಡಿ. ಮೆನು ಐಟಮ್ಸ್ ಅಂತ ಬೇಕು, ಆರ್ಡರ್ಸ್ ಅನ್ನೋ ಟೇಬಲ್ ಬೇಕು, ಸೇಲ್ಸ್ ಅಂತ ಬೇಕು,
ಇಂಪ್ಲಿಮೆಂಟೇಷನ್ ಡೀಟೇಲ್ಸ್ ಕೊಟ್ಟಿದೆ, ಫೈರ್ ಬೇಸ್ ಕಾನ್ಫಿಗರೇಷನ್ ಇದೆಲ್ಲ, ಅಂದರೆ ಯಾವ್ಯಾವ ಫೈಲಲ್ಲಿ ಎಂತೆಂತೆಲ್ಲ ಉಂಟು, ಹೇಗೆಲ್ಲ ಆಗ್ತದೆ ಅಂತ ಇದೆಲ್ಲ ನಮಗೊಂದು ಪ್ಲ್ಯಾನ್ ಕೊಡುತ್ತೆ. QR ಕೋಡ್ ಹ್ಯಾಂಡ್ಲರ್ ಬೇಕು ಸ್ಕ್ಯಾನ್ ಮಾಡಲಿಕ್ಕೆ, ಕಾರ್ಟಿಗೆ ಆ್ಯಡ್ ಮಾಡಿದ ನಂತರ. ಮತ್ತು CSV ಎಕ್ಸ್ಪೋರ್ಟ್, ಇದಾಯ್ತಾ. ಇಂಪ್ಲಿಮೆಂಟೇಷನ್ ಡೀಟೇಲ್ಸ್ ಬರ್ತಾ ಉಂಟು. ಮೆನು ಐಟಮ್ಸ್, ಡಿಫಾಲ್ಟ್ ಮೆನು ಐಟಮ್ಸ್ ಸೆಲೆಕ್ಟ್ ಮಾಡಿದ್ದಾರೆ. ಸೊ 10 to 15 ಐಟಮ್ಸ್ ಆ್ಯಡ್ ಆಗ್ತದೆ. ಕೀ ಫೀಚರ್ಸ್ ಇದರಲ್ಲೆಲ್ಲ ರಿಯಲ್ ಟೈಮ್ ಸಿಂಕ್ ಉಂಟು. ಸರ್ಚ್ ಫಿಲ್ಟರ್ ಆಪ್ಷನ್ಸ್ ಇದೆ ಸೇಮ್ ವೆಬ್ಸೈಟಲ್ಲಿ ಇದ್ದಾಗೆ ಇಲ್ಲಿ ಸಹ, ಬಟ್ ಇದು ಇಂಟರ್ನಲ್ ಯೂಸ್ಗೆ. ವೆಬ್ಸೈಟ್ ಇರೋದು ನಾವೀಗ ಕಸ್ಟಮರ್ಸಿಗೆ, ಅಲ್ಲಿ ಈಗ ಅದನ್ನು ಹಾಕಿದರೆ ಅಲ್ಲಿ ಅವ್ರಿಗೆ ನೋಡ್ಬೋದು ಮೆನುವಲ್ಲಿ ಎಂತೆಲ್ಲ ಉಂಟಂತ. ಅದೇ ಇದು ಇಂಟರ್ನಲ್ ಯೂಸಿಗೆ. ಈಗ ನಾವು ನೋಡಿದ್ವಲ್ಲ, ಅವರು ಪೇಪರ್ ಯೂಸ್ ಮಾಡಿಕೊಂಡು ಅದರಲ್ಲೆಲ್ಲ ನೋಟ್ ಮಾಡ್ತಿದ್ರು. ಈಗ ಪ್ರೀವಿಯಸ್ ಇಯರ್ ಅದ ಅಥವಾ ಒಂದು 2-3 ಮಂತ್ಸ್ ಅದ, 2-3 ವೀಕ್ಸ್ ಮುಂಚೆದು ಏನಾದರೂ ಡೇಟಾ ಬೇಕಿದ್ದರೆ ಅವರು ಸರ್ಚ್ ಮಾಡಬೇಕಾಗ್ತದೆ. ಆದರೆ ನಾವೀಗ ಬಿಲ್ಡ್ ಮಾಡೋ ಈ ಸಾಫ್ಟ್ವೇರಲ್ಲಿ, ಅಂದರೆ ಈ ಟೂಲಲ್ಲಿ ಅವ್ರಿಗೆ ಡೈರೆಕ್ಟ್ ಅಲ್ಲೇ ಡೇಟಾ ಸಿಗ್ತದೆ. ಅದನ್ನು ಎಕ್ಸ್ಪೋರ್ಟ್ ಸಹ ಮಾಡಲಿಕ್ಕಾಗ್ತದೆ. ನಾವಲ್ಲಿ ಹಾಕಿದ್ವಿ .csv ಯೂಸ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮಾಡೋದು ಪ್ರಾಂಪ್ಟಲ್ಲಿ. ಸೊ ಇದೆಲ್ಲ ಆಯಿತು ನೋಡಿ, ಇಲ್ಲಿ ರೆಡಿ ಆಗ್ತಾ ಉಂಟು ಆಯಿತಾ. ಈಗ ಇದು plan.md ಅಂತ, ಈಗ ರೆಸ್ಟೋರೆಂಟ್ ಮ್ಯಾನೇಜ್ಮೆಂಟ್ ವೆಬ್ ಆ್ಯಪ್ ಅದು ಪ್ಲ್ಯಾನ್ ಕೊಡ್ತು. ನಾವೀಗ ಬಿಲ್ಡ್ ಕೊಡುವ, ಅದೇ ಬಿಲ್ಡ್ ಮಾಡ್ತಾ ಉಂಟು. ಕಟ್ಸರ್ ಅದು ಅಡ್ವಾಂಟೇಜ್. ಇದು ನಮ್ಗೆ ಟೂಲ್ಸ್ ಸೆಲೆಕ್ಟ್ ಮಾಡಲಿಕ್ಕಾಗ್ತದೆ. ಸದ್ಯಕ್ಕೆ ನಾನು ಆಟೋದಲ್ಲಿ ಇಟ್ಟಿದ್ದೇನೆ. ಈಗ ಏಜೆಂಟಲ್ಲಿ ಉಂಟು, ಏಜೆಂಟ್ ಬಿಲ್ಡ್ ಮಾಡ್ತಿದೆ. ಫಸ್ಟಿಗೆ ಇದ್ದದ್ದು ಪ್ಲ್ಯಾನ್, ಆನಂತರ ಈಗ ಮಾಡೆಲ್ ಏಜೆಂಟ್. ಸೊ ಥಿಂಕ್ ಮಾಡ್ತಿದ್ದೆ ನೋಡಿ, ಇಲ್ಲಿ ಕೊಡ್ತಿದ್ದೆ ನಮಗೆ ಏನು ಮಾಡ್ತಾ ಉಂಟಂತ. ಇಂಪ್ಲಿಮೆಂಟಿಂಗ್ QR ಪೇಮೆಂಟ್, ಆನಂತರ ಬಿಲ್ಡಿಂಗ್ index.html ನೋಡಿ. ಇದೊಂದು ಜಸ್ಟ್ ನಾನು ಯೂಸ್ ಮಾಡ್ತಿದ್ದೆ ಅವಾಗ ಇಲ್ಲೆಲ್ಲ ಥಿಂಕ್ ಮಾಡ್ತಿದ್ದೆ. ಥಿಂಕಿಂಗ್ ಐ ನೀಡ್ ಟು ಮಾರ್ಕ್ ದ ಟಾಸ್ಕ್ ಹ್ಯಾಸ್ ಇನ್ ಪ್ರೋಗ್ರೆಸ್ ಅಂತೆಲ್ಲ ನಮಗೆಲ್ಲ ಏನು ಥಿಂಕ್ ಮಾಡ್ಕೊಂಡು ಅದೆಲ್ಲ ಬರ್ತಿದೆ. ಐ ವಿಲ್ ನಾವು ಕ್ರಿಯೇಟ್ HTML, CSS ಆ್ಯಂಡ್ ಜಾವಾಸ್ಕ್ರಿಪ್ಟ್ ಫೈಲ್ಸ್ ಕ್ರಿಯೇಟ್ ಮಾಡ್ತಾ ಉಂಟು. ಮತ್ತು ಫೈರ್ ಬೇಸ್ ಆಫ್ ಫೈರ್ ಸ್ಟೋರ್ ಕ್ರಿಯೇಟ್ ಮಾಡ್ತಿದ್ದೆ. ಫಸ್ಟಿಗೆ ಈಗ index.html ಫೈಲ್ ಕ್ರಿಯೇಟ್ ಮಾಡ್ತಾ ಉಂಟು. ಕ್ರಿಯೇಟ್ ಆಗ್ತಿದೆ ಫೈಲ್. ಇಲ್ಲಿ ನೋಡಿ, ಐ ವಿಲ್ ವರ್ಕ್ ಫೀಚರ್ ಬೈ ಫೀಚರ್ ಅಂತೆ ಆ್ಯಂಡ್ ಕೀಪ್ ಎವ್ರಿಥಿಂಗ್ ಇನ್ vanilla.js ವಿತ್ ಫೈಲ್ ಸ್ಟೋರ್ ರಿಯಲ್ ಟೈಮ್ ಲಿಸ್ನರ್ಸ್ ಹ್ಯಾಸ್ ಇನ್ ದ ಪ್ಲ್ಯಾನ್. ಡಾರ್ಕ್ UI ಡಾರ್ಕ್ ಇದೆ, ಡಾರ್ಕ್ ಥೀಮ್. ರೆಸ್ಪಾನ್ಸಿವ್ ಉಂಟು. CSV ಎಕ್ಸ್ಪೋರ್ಟ್ ಅದು ನಾನು ಹೇಳಿದ್ದೆಲ್ಲ ಡೇಟಾನಲ್ಲ, ಅಂದರೆ 2-3 ವೀಕ್ಸ್ ಅದು ಮುಂಚೆದ, 2-3 ಮಂತ್ಸ್ ಅದು ಮುಂಚೆದ, ಆರ್ ಇಸ್ ಫುಲ್ ಮಂತ್ ಅದು ಬೇಕಿದ್ರೆ ಡೇಟಾ ಎಲ್ಲ ಎಕ್ಸ್ಪೋರ್ಟ್ ಮಾಡಲಿಕ್ಕೆ CSV ಎಕ್ಸ್ಪೋರ್ಟ್ ಅಂತ ಬೇಕು. ಕ್ರಿಯೇಟ್ ಆಗ್ತಾ ಉಂಟು index.html. ಇಟ್ಸ್ ಟೇಕಿಂಗ್ ಟೈಮ್. ಕ್ರಿಯೇಟ್ ಆಗ್ತಿದೆ. ಕ್ರಿಯೇಟ್ ಆಗ್ತು. ನೋಡಿ ಕ್ರಿಯೇಟ್ ಆಗ್ತಿದೆ, ಬರ್ತಾ ಉಂಟು index.html ಅಂತ. ಇದು ಮೇನ್ ಸ್ಟ್ರಕ್ಚರ್ ನಿಮ್ಮದು, ಹೇಗಿರಬೇಕು ವೆಬ್ ಪೇಜ್ ಹೇಗೆ ಅಂತ. .html index.html. ಅದೇ .css ಅಂತಿದ್ರೆ ಸ್ಟೈಲಿಂಗ್. ಜಾವಾಸ್ಕ್ರಿಪ್ಟ್ ಇದ್ದರೆ ಇಂಟರಾಕ್ಟಿವ್, ಬಟನ್ ಕ್ಲಿಕ್ ಮಾಡಿದರೆ ಏನಾಗ್ತದೆ ಅದೆಲ್ಲ ಆ ಫೀಚರ್ಸ್ ಆ್ಯಡ್ ಮಾಡ್ತದೆ. ಈಗ ನಾವು ಹೇಳಿದಾಗೆ ಫಸ್ಟ್ CSV ಅದೇ style.css ಕ್ರಿಯೇಟ್ ಆಗ್ತಿದೆ. QR ಕೋಡ್ ಜನ್ರೇಷನಿಗೆ HTML QR ಕೋಡ್ ಸ್ಕ್ಯಾನರ್ ಉಂಟು. ಅಂದರೆ ಇದು ಮೆನ್ಯೂ ವ್ಯೂ. ಅದು ನೆಕ್ಸ್ಟ್ JS-ಅಲ್ಲಿದ್ದದ್ದು ಇದರಲ್ಲಿ index.html ಮಾಡ್ತಿದ್ದೇವೆ. ಆಲ್ ಟೈಪ್ಸ್ ನೋಡಿ, ಅದರಲ್ಲಿ ಫಿಲ್ಟರ್ ಟೈಪ್ಸ್ ಸೇಮ್ ಇದರಲ್ಲೂ ಹಾಗೆ, ವೆಜ್ ನಾನ್ ವೆಜ್ ಎಲ್ಲ. ಮತ್ತು ಇದರಲ್ಲಿ ಮೆನು ಐಟಮ್ಸ್ ಏನಲ್ಲಿ ಇರಬೇಕು ಅಂತ, ಸ್ಟಾರ್ಟರ್ಸ್, ಮೆನು, ಕೋರ್ಸ್, ರೈಸ್, ಬ್ರೆಡ್ಸ್ ಅಂತ ಪ್ರೈಸ್, ಮೆನು ಕ್ಯಾಟಗರಿ ಎಲ್ಲ ಉಂಟು. ಆರ್ಡರ್ಸ್ ಅದಿದು, ಇದು ಅನಾಲಿಟಿಕ್ಸ್ ಹೇಗಿರಬೇಕು ಅಂತ. ಮತ್ತು ಲ್ಯಾಬ್ ಸ್ಕ್ರಿಪ್ಟ್ಸ್. style.css ಕ್ರಿಯೇಟ್ ಆಗ್ತದೆ. ಇದೆಲ್ಲ ಸ್ಟೈಲಿಂಗ್, ಅದು ಹೇಗಿರಬೇಕು ನಮ್ಮ ವೆಬ್ ಪೇಜ್ ಅಂತ. ಈಗ ನಾವು ಸಾಫ್ಟ್ವೇರ್ ಬಿಲ್ಡ್ ಮಾಡ್ತಿದ್ದೇವಲ್ಲ, ಬಿಲ್ಲಿಂಗ್ ಸಾಫ್ಟ್ವೇರ್
ಅದರದ್ದು ಆ ಸ್ಟ್ರಕ್ಚರದು ಕೋರ್ ಸ್ಟೈಲಿಂಗ್, ಆ್ಯಪ್ ರೂಟ್, ಆ್ಯಪ್ ಹೆಡ್ಡರ್ ಎಲ್ಲ ಯಾವ ಸ್ಟೈಲಲ್ಲಿ ಇರಬೇಕು, ಫಾಂಟ್ ಸೈಜ್ ಇರಲಿ, ಮಾರ್ಜಿನ್ ಇರಲಿ, ಸ್ಪೇಸಿಂಗ್ ಇರಲಿ, ಅದೆಲ್ಲ. ಇದು ನಾವು ಬಾರದು ಸ್ಟೈಲಿಂಗ್. ಇದು ಬಟನ್ ಕ್ಲಿಕ್ ಆದರೆ, ಬಟನ್ ಆ್ಯಕ್ಟಿವ್ ಇದ್ದರೆ ಯಾವ ಕಲರ್ ಬರಬೇಕು ಅದು. ಇದು ಪ್ಯಾನಲ್ ಅದು. ಇದು ಟೂಲ್ ಬಾರ್ ಹೇಗಿರಬೇಕು ಅಂತ. ಈಗ ಜಾವಾ ಸ್ಕ್ರಿಪ್ಟ್, ಫೈರ್ ಬೇಸ್ ಕಾನ್ಫಿಗ್, ಫೈರ್ ಬೇಸ್ ಯೂಸ್ ಮಾಡ್ತಿದ್ದೇವಲ್ಲ ಅದರದ್ದು ಇದೆಲ್ಲ ಕಾನ್ಫಿಗ್ ಮಾಡಲಿಕ್ಕುಂಟು ಫೈರ್ ಬೇಸಲ್ಲಿ. ಮತ್ತು ನಮಗೀಗ ಮೆನು ಬೇಕು ಅಲ್ವಾ, ಐಟಮ್ಸ್ ಆ್ಯಡ್ ಮಾಡಿದರೆ ಅಥವಾ ಎಂತೆಲ್ಲ ಆಗಬೇಕು ಅದೆಲ್ಲ ಬೇಕಲ್ಲ, ಐಟಮ್ಸ್ ಯಾವುದೆಲ್ಲ ಉಂಟಂತ. ಸೊ ಅದು ಮೆನು ಮ್ಯಾನೇಜರ್ .js ಅನ್ನೋದು ಫೈಲನ್ನು ಕ್ರಿಯೇಟ್ ಮಾಡ್ತುಂಟು. ಕ್ರಿಯೇಟ್ ಆಗ್ತಿದೆ. ನೋಡಿ ಇಲ್ಲಿ ಮೆನು ಮ್ಯಾನೇಜರ್ .js ಅನ್ನೋ ಫೈಲ್ ಕ್ರಿಯೇಟ್ ಆಯಿತು. ಇದೆಲ್ಲ ಮೆನು ಲಿಸ್ಟ್ ಎಲ್ಲ ಉಂಟು. ಇದು ಜಾವಾ ಸ್ಕ್ರಿಪ್ಟ್ ಫೈಲ್, ಸೊ ಇಂಟ್ರಾಕ್ಟಿವ್ನೆಸ್ ಉಂಟು. ಸ್ಟಾರ್ಟರ್ಸ್ ವೆಜ್ ಯಾವುದು, ನಾನ್ ವೆಜ್ ಸ್ಟಾರ್ಟರ್ಸ್ ಇರಲಿ, ಮೇನ್ ನಾನ್ ವೆಜ್ ಅದೆಲ್ಲ ಉಂಟು ಇದರಲ್ಲಿ. ಈಗ ಡಾರ್ಕ್ ಥೀಮ್ ಎಲ್ಲ ಉಂಟಲ್ಲ ಅದೆಲ್ಲ, ಆ ಫೀಚರ್ಸ್ ಎಲ್ಲ ಆ್ಯಡ್ ಆಗ್ತಿದೆ. ಕೋರ್ ಲೇಔಟ್ ಆಯಿತು, ಡಾರ್ಕ್ ಥೀಮ್, ಫೈರ್ ಬೇಸ್ ಕಾನ್ಫಿಗ್ ಆಯಿತು, ಮೆನು ಕ್ರೆಡ್ ಆಪ್ರೇಷನ್ ಅದಾಯಿತು, ಅದೆಲ್ಲ ಆಯಿತು. ಆರ್ ಇನ್ ಪ್ಲೇಸ್. ಸೊ ನೆಕ್ಸ್ಟ್ ಐ ವಿಲ್ ಇಂಪ್ಲಿಮೆಂಟ್ ಕಾರ್ಟ್ ಆರ್ ಆರ್ಡರ್ಸ್, QR ಹ್ಯಾಂಡ್ಲಿಂಗ್ ಬೇಕು, ಅನಾಲಿಟಿಕ್ಸ್, CSV ಎಕ್ಸ್ಪೋರ್ಟ್ ಮತ್ತು ಮೇನ್ ಕಂಟ್ರೋಲರ್. ಆ ಫೈಲನ್ನು ಕ್ರಿಯೇಟ್ ಮಾಡ್ತಿದೆ. ಈಗ ಫಸ್ಟಿಗೆ ಕಾರ್ಟ್ ಮ್ಯಾನೇಜರ್. ನಾವೀಗ ಕಾರ್ಟಿಗೆ ಆ್ಯಡ್ ಮಾಡಿದ್ರೆ ಅದರಲ್ಲೀಗ ನಾವು ಸೆಲೆಕ್ಟ್ ಮಾಡಿದ ತಕ್ಷಣ ಕಾರ್ಟಲ್ಲಿ ಆ್ಯಡ್ ಆಗಬೇಕಲ್ಲ, ಸೊ ಆ ಪರ್ಟಿಕ್ಯುಲರ್ ಫೀಚರ್ ಆ್ಯಡ್ ಆಗ್ತುಂಟು, ಇಲ್ಲಿ ಕ್ರಿಯೇಟ್ ಮಾಡ್ತಿದೆ. ಕಾರ್ಟ್ ಮ್ಯಾನೇಜರ್ .js ಇಲ್ಲಿ ನೋಡಿ ಇದೆಲ್ಲ. ಮತ್ತು ನೆಕ್ಸ್ಟ್ QR ಹ್ಯಾಂಡ್ಲರ್. QR ಹ್ಯಾಂಡ್ಲಿಂಗ್ ಆಗ್ತುಂಟು. ಆನಂತರ ಅನಾಲಿಟಿಕ್ಸ್. analytics.js ಫೈಲ್ ಕ್ರಿಯೇಟ್ ಆಗ್ತಿದೆ. ಇಲ್ಲೆಲ್ಲ ಕೀಪ್ ಲಾಸ್ಟ್ ಆರ್ಡರ್ ಸ್ನ್ಯಾಪ್ಶಾಟ್ ಟು ಸಪೋರ್ಟ್ ಕಂಪ್ಯೂಟರ್ ಅನಾಲಿಟಿಕ್ಸ್ ಇಫ್ ನೀಡೆಡ್. ಮತ್ತು CSV ಎಕ್ಸ್ಪೋರ್ಟ್ ಫೀಚರ್ಸ್ ಒಂದಿದೆಲ್ಲ ಅದು ಕ್ರಿಯೇಟ್ ಆಗ್ತಿದೆ ಫೈಲ್. ನೋಡಿ ಇಲ್ಲಿದೆ CSV ಎಕ್ಸ್ಪೋರ್ಟ್. ನಾವು ಡೇಟಾನ ಎಕ್ಸ್ಪೋರ್ಟ್ ಮಾಡ್ಬೋದಲ್ಲ ಆ ಫೀಚರ್. ಈಗ ಮೇನ್ app.js ಕ್ರಿಯೇಟ್ ಆಗ್ತುಂಟು. app.js the main file. readme. ಇದನ್ನು ಗಿಟಬ್ಗೆ ಆ್ಯಡ್ ಮಾಡುವಾಗ ಯೂಸ್ ಆಗ್ತದೆ readme. ಸೊ ಫೈನಲೈಸ್ ಆಗ್ತುಂಟು ಪ್ರಾಜೆಕ್ಟ್. ಫೈನಲೈಸಿಂಗ್ ಪ್ರಾಜೆಕ್ಟ್ ಫೈಲ್. ಈಗ ನಾವು ಬಿಲ್ಡ್ ಮಾಡಿ ಆಯಿತು. ಸೊ index.html ಅನ್ನು ಓಪನ್ ಮಾಡಿ ನೆಟ್ಲಿಫೈಯಲ್ಲಿ ಡಿಪ್ಲಾಯ್ ಮಾಡುವ. ಇಂಟಗ್ರೇಷನ್ ನೋಡಿ, ಕಾರ್ಟ್ ಆ್ಯಂಡ್ ಆರ್ಡರ್ ಪ್ರೊಸೆಸಿಂಗ್ ಸ್ಟೈಲ್ ಇದೆ, ಕ್ರಿಯೇಟ್ ಆರ್ಡರ್ ಇದೆಲ್ಲ ಆಪ್ಷನ್ಸ್ ಉಂಟು. QR ಕೋಡ್ ಪೇಮೆಂಟ್ ಇದೆ ಇದರಲ್ಲಿ. ಸ್ಕ್ಯಾನರ್ ರಿಯಲ್ ಟೈಮ್ ಪೇಮೆಂಟ್ಸ್ ಮಾಡ್ಬೋದು. ಆ QR ಕೋಡನ್ನು ಸ್ಕ್ಯಾನ್ ಮಾಡಿ ಸೇಲ್ಸ್ ಅನಾಲಿಟಿಕ್ಸ್ ನೋಡ್ಲಿಕ್ಕೆ ಆಗ್ತದೆ. ಮಂತ್ಲಿ ಯಾವ ಟೈಪೆಲ್ಲ ಆಯಿತು, ಸೇಲ್ಸ್ ಎಷ್ಟೆಲ್ಲ ಆಯಿತು, ರೆವೆನ್ಯೂ ಎಷ್ಟೆಲ್ಲ ಉಂಟು ಅದೆಲ್ಲ ನೋಡ್ಲಿಕ್ಕೆ ಆಗ್ತದೆ. ಹಾಗೆ ರಿಯಲ್ ಟೈಮ್ ಮಲ್ಟಿ ಡಿವೈಸಿಂಗ್ ಸಹ ಮಾಡ್ಬೋದು. ಒಂದು ಮೊಬೈಲಲ್ಲಿ ಏನಾದರೂ ಎಡಿಟ್ ಮಾಡಿದರೆ ಇನ್ನೊಂದು ಮೊಬೈಲಲ್ಲಿ ಆ ಲಿಂಕ್ ಇದ್ದರೆ ನೋಡ್ಬೋದು. ಹೌ ಟು ರನ್ ಮಾಡೋದು ಸಹ ಆಪ್ಷನ್ಸ್ ಇದೆ, ಹೇಗಂತ ಇನ್ಸ್ಟ್ರಕ್ಷನ್ಸ್ ಉಂಟು. ಸೊ ನಾವೀಗ
ಬಿಲ್ಲಿಂಗ್ ಸಾಫ್ಟ್ವೇರ್ ಅಂತ ಬಿಲ್ಡ್ ಮಾಡಿದ್ವಿ. ಸೊ ನೆಟ್ಲಿಫೈಯಲ್ಲಿ ಡಿಪ್ಲಾಯ್ ಮಾಡಿ ಹೇಗೆ ಕಾಣ್ತದೆ ಅಂತ ನೋಡುವ. ಸೊ ಇದು ಜಯ ಭಾರತ್ ಬಿಗ್ ಬಿ ರೆಸ್ಟೋರೆಂಟ್, ಅದು ನಾನು ನಿಮ್ಗೆ ಹೇಳಿದ್ನಲ್ವ ಬಿಲ್ಲಿಂಗ್ ಸಾಫ್ಟ್ವೇರ್ ಅದು. ಇದರಲ್ಲಿ ಮೆನು ಆಪ್ಷನ್ ಇದೆ, ಮ್ಯಾನೇಜ್ ಮತ್ತು ಸೇಲ್ಸ್. ಇದು ನ್ಯಾವ್ ಬಾರ್. ಇಲ್ಲಿ ನಾವು ಫಿಲ್ಟರ್ ಮಾಡ್ಬೋದು, ಸರ್ಚ್ ಮೆನು. ಈಗ ಬಿರಿಯಾನಿ ಅಂತಿದ್ರೆ ಅದನ್ನು ಸರ್ಚ್ ಮಾಡ್ಬೋದು. ಸೊ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಅದೆಲ್ಲ ಬರುತ್ತೆ, ನಿಮ್ಗೆ ಫಿಲ್ಟ್ರಿಂಗ್ ಆಪ್ಷನ್ಸ್ ಇದೆ. ಸೊ ಇಲ್ಲಿ ಕೆಟಗರೀಸ್ ಉಂಟು, ಫಿಶ್ ಇರ್ಬೋದು, ಅದು ಸಿಗ್ತದೆ, ಸ್ಟಾರ್ಟರ್ಸ್, ಎಗ್ ಅದೆಲ್ಲ ಉಂಟು, ಆಲ್ ಕ್ಯಾಟಗರೀಸಲ್ಲಿ ಇರಲಿ. ಇದು ಕಾರ್ಟ್ ಆ್ಯಡ್ ಆನ್. ಈಗ ನಾವು ಸೆಲೆಕ್ಟ್ ಮಾಡಿದ್ವಿ ನೋಡಿ, ಚಿಕನ್ ಬಿರಿಯಾನಿ, ಎಗ್ ಬಿರಿಯಾನಿ ಮತ್ತು ವೆಜ್ ಮೀಲ್ ಅಂತ ಸೆಲೆಕ್ಟ್ ಮಾಡಿದ್ವಿ. ಇದರಲ್ಲೆಲ್ಲ ಪ್ರೈಸಿಂಗ್ ಎಲ್ಲ ಇದೆ. ಸೊ ಇಲ್ಲಿ ಕಾರ್ಟಲ್ಲಿ ಇದು ಡಿಸ್ಪ್ಲೇ ಆಗ್ತದೆ, ಯುವರ್ ಕಾರ್ಟ್, ಚಿಕನ್ ಬಿರಿಯಾನಿ ಇಷ್ಟು, ವೆಜ್ ಬಿರಿಯಾನಿ ಇಷ್ಟು, ಟೋಟಲ್ ಅಮೌಂಟ್ಸ್ ಉಂಟು. ಈಗ ನಾವು ಪೇ ಮಾಡಲಿಕ್ಕಿದ್ರೆ ಪೇ ನೌ ಅಂತ ಕೊಡೋದು. ಇದು ನಮ್ಮದು ಸ್ಕ್ಯಾನರ್, QR ಸ್ಕ್ಯಾನರ್. ಇದನ್ನು ಸ್ಕ್ಯಾನ್ ಮಾಡಿ ಈಗ ಎಷ್ಟು ಟೋಟಲ್ ಅಮೌಂಟ್ಸ್ ಇದೆ 390 ಅಂತ. ಈಗ ಕನ್ಫರ್ಮ್ ಪೇಮೆಂಟ್, ಈಗ ಪೇಮೆಂಟ್ ಮಾಡಿದ್ರಂತ ಅಂದ್ಕೊಂಡ್ರೆ ಕನ್ಫರ್ಮ್ ಪೇಮೆಂಟ್ ಅಂತ ಕೊಟ್ವಿ. ಸೊ ಮ್ಯಾನೇಜಲ್ಲಿ ಸೇಲ್ಸಲ್ಲಿ ನಿಮಗೆ ಸಿಗ್ತದೆ ಈಗ ಎಷ್ಟು 1 ಆರ್ಡರ್ ಆಯಿತು, ರೆವೆನ್ಯೂ ಇಷ್ಟು, 3 ಐಟಮ್ಸ್ ಹೋಗಿದೆ, ಇದೆಲ್ಲ ನಿಮಗೆ ಡೇಟಾ ಸಿಗ್ತದೆ, ಟೈಮ್ ವಿತ್ ಡೇಟ್ ಅಷ್ಟಾಯ್ತಾ. ಈಗ ಮ್ಯಾನೇಜಿಗೆ ಹೋಗಿ ಇಲ್ಲಿ ನಿಮಗೆಲ್ಲ ಎಕ್ಸ್ಪೋರ್ಟ್ ಮಾಡ್ಬೋದು ಡೇಟಾ. .csv ಎಕ್ಸ್ಪೋರ್ಟ್ ಆಗ್ತದೆ. ಇಲ್ಲೆಲ್ಲ ಐಟಮ್ಸ್ ಉಂಟು, ಇಲ್ಲಿ ನಿಮ್ಗೆ ಬೇಕಾದರೆ ಎಡಿಟ್ ಮಾಡ್ಲಿಕ್ಕೆ ಆಗ್ತದೆ. ಈಗ ಇದು ಬೇಡ, ನೇಮ್ ಚೇಂಜ್ ಮಾಡ್ಲಿಕ್ಕೆ ಉಂಟು ಅಂತ ಹೇಳಿದೆ. ಚಿಕನ್ ಬಿರಿಯಾನಿ ಸ್ಪೆಷಲ್ ಅಂತ ಹಾಕಿದ್ವಿ ಅಂತ ನೋಡುವ. ನಾನ್ ವೆಜಿಟೇರಿಯನಾ, ಓಕೆ, ಇದೆಲ್ಲ ಉಂಟು. ಸೇವ್ ಅಂತ ಹಾಕಿದರೆ ಸೊ ಚಿಕನ್ ಬಿರಿಯಾನಿ ಸ್ಪೆಷಲ್ ಅಂತ ಆಡಾಯ್ತು ನೋಡಿ. ಇದು ನಮ್ಗೆ ಡಿಲೀಟ್ ಮಾಡಲಿಕ್ಕೂ ಆಗ್ತದೆ. ಸೊ ನಾನು ಇಲ್ಲಿ ಚೇಂಜ್ ಮಾಡಿದರೆ ಅದೆಲ್ಲ ಎಲ್ಲ ಪ್ಲೇಸಲ್ಲಿ ಚೇಂಜ್ ಆಗ್ತದೆ. ಓಕೆ, ಇಲ್ಲಿ ನಿಮಗೆ ರೀಸೆಟ್ ಮೆನು ಸಹ ಮಾಡ್ಲಿಕ್ಕೆ ಆಗ್ತದೆ, ರೀಸೆಟ್ ಮಾಡ್ಬೋದು ಮೆನುವನ್ನು. ಈಗ ನೋಡಿ ಚಿಕನ್ ಬಿರಿಯಾನಿ ಅಂತಲೇ ಬಂತು, ಆ್ಯಡ್ ಐಟಮ್ ಮಾಡ್ಲಿಕ್ಕೆ ಆಗ್ತದೆ, ಕಾರ್ಟಲ್ಲಿದೆ, ಸೇಮ್ ಮೆನು ಆಪ್ಷನ್ ಉಂಟು, ಮ್ಯಾನೇಜ್ ಇದೆ. ಸೊ ಇಲ್ಲಿ ನಮಗೆ ಡೇಟಾನ ಎಕ್ಸ್ಪೋರ್ಟ್ ಸಹ ಮಾಡ್ಲಿಕ್ಕೆ ಆಗ್ತದೆ. ಈಗ ನಮಗೆ ಇಲ್ಲಿ ಎಷ್ಟು ಉಂಟು, ಸೇಲ್ಸ್ 390 ಅಂತಿದೆ ಅಲ್ಲ, ಇಲ್ಲಿ ನೋಡಿ ಸೇಲ್ಸಲ್ಲಿ ಇಲ್ಲಿ ಯಾವ ಮಂತ್ ಅಂತ ಸಹ ನೋಡ್ಲಿಕ್ಕೆ ಆಗ್ತದೆ, ಎಷ್ಟೆಷ್ಟು ಮಂತಲ್ಲಿ ಎಷ್ಟೆಷ್ಟು ಆಯ್ತು ಅಂತ. ಮ್ಯಾನೇಜರಲ್ಲಿ ಎಕ್ಸ್ಪೋರ್ಟ್ ಡೇಟ್ ಅಂತ ಕೊಟ್ಟರೆ ಆಗ್ತದೆ. ಇದು ಬಿಲ್ಲಿಂಗ್ ಸಾಫ್ಟ್ವೇರ್ ನಾವು ಬಿಲ್ಡ್ ಮಾಡಿದ್ದು ಯೂಸಿಂಗ್ HTML, CSS ಆ್ಯಂಡ್ ಜಾವಾಸ್ಕ್ರಿಪ್ಟ್ ವಿತ್ ದ ಹೆಲ್ಪ್ ಆಫ್ ಕಟ್ಸರ್ AI. ಇದು ಇಂಟರ್ನಲ್ ಯೂಸಿಗೆ. ಈಗ ರೆಸ್ಟೋರೆಂಟ್ ವೆಬ್ಸೈಟ್ ಮತ್ತು ಬಿಲ್ಲಿಂಗ್ ಸಾಫ್ಟ್ವೇರ್ ರೆಡಿ ಆಯಿತು, ಫೈನಲಿ ರೆಡಿ ಆಯಿತು. ಸೊ ಸರ್ಪ್ರೈಸ್ ಮಾಡುವ, ಸರಿ ಮಾಡುವ, ಲೆಟ್ಸ್ ಗೋ. ಏನಿಲ್ಲ ಸರ್, ಪ್ರಾರ್ಥಿ ಮತ್ತು ನಾನೊಂದೊಂದು ಸಣ್ಣ ಹೆಲ್ಪ್ ಮಾಡಲಿಕ್ಕೆ ಟ್ರೈ ಮಾಡಿದ್ವಿ ನಿಮಗೆ. ಅದೇನೆಂದರೆ ಈಗ ನೋಡಿ, ಇದೊಂದು ಲ್ಯಾಂಡಿಂಗ್ ಪೇಜ್ ಅಂತ ಹೇಳ್ತೇವೆ ನಾವು ಇದಕ್ಕೆ. ಇದು ಯಾರಾದರೂ ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮ್ಮ ಹೆಸರಿಗೆ ಫಸ್ಟ್ ಬರ್ತದೆ ಜಯ ಭಾರತ್ ಅಂತ, ಮತ್ತು ಮೆನ್ಯೂ ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು. ನೋಡಿ ಎಲ್ಲ ನಿಮ್ಮ ಫುಡ್ ಐಟಮ್ಸನ್ನು ನಾವು ಮೆನ್ಷನ್ ಮಾಡಿದ್ವಿ ವಿತ್ ಕಾಸ್ಟ್. ಸೊ ಏನು ಅವರಿಗೆ ಕಾಲ್ ಮಾಡ್ಬೋದು, ಎಲ್ಲ ಆಪ್ಷನ್ಸ್ ಇದೆ. ಸೊ ಈಸಿ ಆಕ್ಸೆಸ್ ಇದು. ಓಕೆ, ಇದೊಂದು ಲ್ಯಾಂಡಿಂಗ್ ಪೇಜ್ ಮತ್ತು ಇದು ಬಿಲ್ಲಿಂಗ್ ಸಾಫ್ಟ್ವೇರ್ ಅಂತ. ಸೊ ಯಾರಾದರೂ ಬಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಚಿಕನ್ ಬಿರಿಯಾನಿ ಬೇಕಂತ ಎನಿಸಿ ಅವರಿಗೆ, ಓಕೆ, ಅದನ್ನೀಗ ಆ್ಯಡ್ ಮಾಡುವ. ಆ್ಯಡ್ ಮಾಡಿದರೆ ಇಲ್ಲಿ ಕಾರ್ಟಿದು ಆಪ್ಷನ್ ಉಂಟು. ಕಾರ್ಟಿಗೆ ಹೋದರೆ ಅದಕ್ಕೆ ಏನು ಆ್ಯಡ್ ಮಾಡಿದರೆ ಅದು ಬರ್ತದೆ, ಮತ್ತು ಪೇ ನಾವು ಕೊಟ್ಟರೆ QR ಕೋಡ್ ಬರ್ತದೆ. ಇದನ್ನು ಅವರು ಸ್ಕ್ಯಾನ್ ಮಾಡಿದರೆ ನಿಮಗೆ ಹಣ ಸಿಗ್ತದೆ. ಆ್ಯಂಡ್ ಆಫ್ಟರ್ ದಟ್ ಕನ್ಫರ್ಮ್ ಪೇಮೆಂಟ್. ಇದೆಲ್ಲ ಪ್ರಾರ್ಥಿ ಮಾಡಿದ್ದು. ಇದಕ್ಕೆ ಆ್ಯಕ್ಚುಲಿ ಯೂಶ್ವಲಿ ಒಂದು ಎಷ್ಟು 4-5 ದಿನ ಆಗ್ತದಲ್ಲ, ಆದರೆ AI ಇದ್ದ ಕಾರಣ ಇದು ನಾವು 10-15 ನಿಮಿಷದಲ್ಲಿ ಫಿನಿಶ್ ಮಾಡಿದ್ವಿ. ಇದೆಲ್ಲ ನೀವು ಮೇಲೆ ಊಟ ಮಾಡುವ ಗ್ಯಾಪಲ್ಲಿ 10 ನಿಮಿಷದಲ್ಲಿ ಮಾಡಿದ್ರೆ? ಹೌದು, ಇದೆಲ್ಲ ಪ್ರಾರ್ಥಿ ಮಾಡಿದ್ದು ಅದೇ 10 ನಿಮಿಷದಲ್ಲಿ ಮಾಡಿದ್ಲು ಅವಳು. ಅದಕ್ಕೆ ಸೊ ಇದು ನಿಮಗೆ ತುಂಬ ಹೆಲ್ಪ್ಫುಲ್ ಇದೆ, ಯೂಸ್ ಮಾಡಿ ಸರ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ಫುಡ್ ಸೂಪರ್ ಇತ್ತು ಅಲ್ಲ ಪ್ರಾರ್ಥಿ? ಹೌದು, ಬಿರಿಯಾನಿದು ನನ್ನ ಫೇವ್ರೇಟ್ ಇದು.